ಓಂ ನಮೋ ನಾರಾಯಣ. ಓಂ ನಮೋ ನಾರಾಯಣ. ಈಗ ನಾನು ಏನು ಹೇಳಕ್ಕೆ ಬಂದಿದ್ದೀನಿ ಅಂದರೆ, ನಮ್ಮ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೋದಿಲ್ಲ ಅಂತ ನಾನು ಏನು ಹೇಳ್ಕೊಬೇಕಿತ್ತು ಅದು ಸತ್ಯ ಆಗ್ತಾ ಇದೆ. ಈಗ ಟರ್ನ್ ಹೊಡೆದ್ಬಿಟ್ಟಿದ್ದಾರೆ. ಯಾರು? ಡಿ ಕೆ ಶಿವಕುಮಾರ್ ಅವರೇ. ಹೆಂಗೆ ಟರ್ನು ಹೊಡೆದು ಇವರು ಅವರು ಲೀಡ್ರೇ ಅಲ್ಲ ಅನ್ನೋ ಮಟ್ಟಕ್ಕೆ ಆಗೋಗಿದ್ದಾರೆ. ಇವ್ರಿಗೆ ಯಾರಾದ್ರೂ ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತಕ್ಕಂಥವ್ರು ಲೀಡ್ರು ಇವ್ರನ್ನ ಯಾರೂ ಒಪ್ಕೊಳ್ಳೋಕ್ಕೆ ತಯಾರಿಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಮತ್ತು ಪ್ರಿಯಾಂಕಾ ವಾದ್ರಾ ಯಾರು ಡಿ ಕೆ ಶಿವಕುಮಾರ್ನ ಒಪ್ಕೊಳ್ಳೋದಕ್ಕೆ ತಯಾರಿಲ್ಲ. ಕಾರಣ ಏನಪ್ಪ ಆಗಿದೆ ಅಂದರೆ, ಅವನನ್ನು ದುಡ್ಡೊಂದು ನೋಡ್ತಾರೆ ಬಿಟ್ಟರೆ, ದುಡ್ಡಿಂದ ಏನು ಅನುಕೂಲ ಪಡ್ಕೋಬೋದು ಅದು ಪಡ್ಕೋತಾ ಇದ್ದಾರೆ ಹೊರತು ಕಾಂಗ್ರೆಸ್ ಪಾರ್ಟಿಯವರು ಅವನ ಸಾಹಸ ಮತ್ತು ಅವನ ರಾಜ್ಯಾದ್ಯಂತ ಓಡಾಡಿ ವೋಟ್ ಮಾಡಿ ಗೆಲ್ಲಿಸಿದಂಥ ಯಾವ ವಿಷಯನೂ ಅವರು ಸೀರಿಯಸ್ಸಾಗಿ ತಗೊಂಡಿಲ್ಲ. ಯಾಕೆ ತಗೊಂಡಿಲ್ಲ ಹಂಗಂದರೆ, ಅವ್ರಿಗೆ ಮಾಸ್ ಲೀಡರ್ ಅಂತ ಪಟ್ಟ ಕಟ್ಬಿಟ್ಟು ನಮ್ಮ ಸಿದ್ದರಾಮಯ್ಯನಿಗೆ ಕರ್ಕೊಂಡು ಬಂದು ಅವನು 5 ವರ್ಷ ಮುಖ್ಯಮಂತ್ರಿ ಆದರು, 5 ವರ್ಷ ವಿರೋಧ ಪಕ್ಷ ನಾಯಕ ಆದರು, ಮತ್ತೆ ಒಂದು 3 ವರ್ಷ ವಿರೋಧ ಪಕ್ಷ ನಾಯಕ ಆದರು. ಅವರು ಬಂದಾಗಿಂದ ಬರೀ ಅಧಿಕಾರದ ಆಸೆಲೇ ಇಳಿದ್ಬಿಟ್ರೋ ಹೊರತು ಈಗ ಮತ್ತೆ 2ನೇ ಬಾರಿ ಗೆದ್ದಾಗ್ಲೂ ಅವರೇ ಮುಖ್ಯಮಂತ್ರಿ ಆದರು. ಅವರು ದೇವರಾಜ ಅರಸು ಕಾರ್ಯಕ್ರಮನೀಗ ಸರಿಗಟ್ಟಬೇಕು ಅಂದರು, ಸರಿಗಟ್ಟಿ ಆಯಿತು. ಆದರೆ ಈಗ ಡಿ ಕೆ ಶಿವಕುಮಾರ್ಗೆ ನಾನು ಈ ಪಕ್ಷದಲ್ಲಿ ನಾನು ಕಟ್ಟಾಳು, ಕಾಂಗ್ರೆಸ್ ಪಕ್ಷದ ಕಟ್ಟಾಳು ನಾನು, ನನ್ನ ಆಡಳಿತದಲ್ಲಿ ನನಗೆ ಏನೂ ಕೊಡ್ತಾ ಇಲ್ವಲ್ಲ ಇವರು ಹಂಗಂತ ಈಗ ಒಂದು ಹೊಸ ಟರ್ನ್ ಹೊಡೆದಿದ್ದಾರೆ. ಹೆಂಗೆ ಹೊಡೆದಿದ್ದಾರೆ ಟರ್ನ್ ಅಂದರೆ, ಈಗ ಎತ್ಕಟ್ತಾರೆ ಗೊತ್ತಾ? ಈಗ ನನ್ನ ಅನಿಸಿಕೆ ಪ್ರಕಾರ ಸತೀಶ್ ಜಾರಕಿಹೊಳಿನ ಎತ್ಕಟ್ತಾರೆ. ನೀನು ಮುಖ್ಯಮಂತ್ರಿ ಆಗು ಪರವಾಗಿಲ್ಲ, ಆದರೆ ಸಿದ್ದರಾಮಯ್ಯ ಆಗಬೇಡ್ದು ಅನ್ನೋ ಮಟ್ಟಕ್ಕೆ ಹಿಂದ್ಗಡೆಯಿಂದ ತಳ್ತಾರೆ. ಮತ್ತು ಎಂ ಬಿ ಪಾಟೀಲ್ಗೂ ಅಷ್ಟೇ. ಎಂ ಬಿ ಪಾಟೀಲ್ಗೂ ನೀನು ಬೇಕಾದ್ರೆ ಮುಖ್ಯಮಂತ್ರಿ ಆಗು, ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಬೇಡ್ದು ಅಂತ. ಅದೆಲ್ಲ ಹೋದ್ಮೇಲೆ ಲಾಸ್ಟ್ಗೆ ಏನು ಮಾಡ್ತಾರೆ ಗೊತ್ತಾ? ಇನ್ನೊಂದು ಹೊಸ ತಂತ್ರ. ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೇನೆ, ನಿಮ್ಮ ಕೋಟನಿಗೆ ನೀವು ಯೂಸ್ ಮಾಡ್ಕೊಳ್ಳಿ ಸ್ವಾಮಿ, ನಿಮ್ಮ ವಾಯ್ದೆ ಜೂನ್ ಜುಲೈಯಲ್ಲಿ ಎಂಡ್ ಆಗ್ತಾಯಿದೆ ರಾಜ್ಯಸಭಾ ಸದಸ್ಯತ್ವದ ಮೆಂಬರ್ಶಿಪ್ಪು, ನೀವು ರಾಜ್ಯಕ್ಕೆ ಬಂದ್ಬಿಡಿ, ಇಲ್ಲೇ ಮುಖ್ಯಮಂತ್ರಿ ಆಗಿ ಅಂತ ಹೇಳೋ ದಿನ ಹತ್ತಿರವಾಗಿದೆ. ಯಾರಿಗೆ? ಖರ್ಗೆ ಅವ್ರಿಗೆ. ಅವ್ರ ಮಗ ಮರಿ ಖರ್ಗೆನೂ ಕೂಡ ನಮ್ಮಪ್ಪನ್ನೇ ಮುಖ್ಯಮಂತ್ರಿ ಮಾಡಬೇಕು ಅಂತ ಒಳೊಳಗೆ ಡಿ ಕೆ ಶಿವಕುಮಾರ್ ಭೇಟಿ ಮಾಡೋದು, ಅವ್ರ ಜೊತೆ ಮಾತುಕತೆ ಮಾಡೋದು, ಅವ್ರು ನೀವು ಸಪೋರ್ಟ್ ಇರಲಿ ನಮ್ಮ ಮಟ್ಟಕ್ಕೆ ಇದನ್ನು ಮಾಡ್ತಾ ಇದ್ದಾರೆ. ಆದರೆ ಮಲ್ಲಿಕಾರ್ಜುನ ಖರ್ಗೆನೂ ಕೂಡ ಡಿ ಕೆ ಶಿವಕುಮಾರ್ನಿಗೆ ನಂಬಿಲ್ಲ. ಯಾಕೆಂದರೆ ಅವರು ನಂಬಿಸಿ ಕತ್ತು ಕುಯ್ದುಬಿಟ್ರೆ ಕಷ್ಟ ಅಂಥೇಳಿ ಅವರು ಕೂಡ ಯಾವುದೇ ಆದ ಅವ್ರ ಮೇಲೆ ಅಭಿಲಾಷೆಗಳು ಇಚ್ಛೆ ಇಟ್ಕೊಂಡಿಲ್ಲ. ಮತ್ತು ಇನ್ನೊಂದು ಏನಪ್ಪ ಹಂಗಂದರೆ, ಈಗಾಗಲೇ ಸುಮಾರು 2-3 ವರ್ಷದಿಂದನೂ ನಾನು ಮುಖ್ಯಮಂತ್ರಿ ಅಂತ ಪಾಪ ಕರ್ನಾಟಕದಾದ್ಯಂತ ಹೇಳ್ಕೊಂಡು ತಿರುಗಾಡ್ಬಿಟ್ಟಿದ್ದಾರೆ. ಈಗ ಡಿ ಕೆ ಶಿವಕುಮಾರ್ನ ಗೌರವ ಏನಾಗಬಹುದು ನೋಡಿ. ಅವರು ಒಬ್ಬ ರಾಷ್ಟ್ರೀಯ ಅಧ್ಯಕ್ಷ ಮತ್ತು ರಾಷ್ಟ್ರೀಯ ಪಕ್ಷದ ಮುಖ್ಯಸ್ಥ ರಾಹುಲ್ ಗಾಂಧಿ ಡಿ ಕೆ ಶಿವಕುಮಾರ್ಗೆ 5 ನಿಮಿಷ ಟೈಮ್ ಕೊಟ್ಟಿಲ್ಲ. ಹಂಗಂದಮೇಲೆ ಡಿ ಕೆ ಶಿವಕುಮಾರ್ಗೆ ಇವನಿಗೆ ಸ್ವಾಭಿಮಾನ ಅನ್ನೋದಿಲ್ವಾ? ಸ್ವಾಭಿಮಾನಕ್ಕೆ ಧಕ್ಕೆ ಆಗ್ತಾಯಿದೆ ಅಂತ ಅನ್ಕೋತಾ ಇಲ್ವಾ? ಸಿದ್ದರಾಮಯ್ಯನಿಗೂ ಅಷ್ಟೇ. ಸಿದ್ದರಾಮಯ್ಯನಿಗೂ 5 ನಿಮಿಷ ಟೈಮ್ ಇಲ್ಲ ರಾಹುಲ್ ಗಾಂಧಿಯವ್ರದ್ದು. ಇವ್ರಿಗೆ ಸ್ವಾಭಿಮಾನ ಅನ್ನೋದೇ ಇಲ್ವಾ ಇವರಲ್ಲಿ? ಸ್ವಾಭಿಮಾನಕ್ಕೆ ಧಕ್ಕೆ ಆಗುತ್ತೆ. ಯಾಕೆ ಬೇಕು ನಾವು ಗಡಿ ಹೋಗಿ ಅವನ ಮುಂದೆ ನಿಂತ್ಕೊಳ್ಳೋದು? ಅಲ್ಲೆಲ್ಲೋ ರೋಡಲ್ಲಿ ನಿಂತ್ಕೊಂಡು ಮಾತಾಡ್ತಾರಲ್ರಿ ಒಬ್ಬ ರಾಷ್ಟ್ರೀಯ ಪಕ್ಷದ ಅಧ್ಯಕ್ಷ.
ಮುಖ್ಯಸ್ಥ, ಅಧ್ಯಕ್ಷ ಅಲ್ಲ ಸಾರಿ ಮುಖ್ಯಸ್ಥ, ಮತ್ತು ಇವರು ರಾಜ್ಯದ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಇಬ್ಬರೂ ರೋಡಲ್ಲಿ ಮೀಟಿಂಗ್ ಮಾಡ್ತಾರೆ. ಹೆಂಗಂದರೆ ನಿಮ್ಗೆ ಅಟ್ಲೀಸ್ಟ್ ಒಂದು ಆಫೀಸ್ ಇಲ್ವಾ ಅಲ್ವಾ? ಒಂದು ಆಫೀಸ್ ಇದ್ದು ಆಫೀಸಲ್ಲಿ ಕೂತ್ಕೊಂಡು ಮಾತುಕತೆ ಮಾಡೋಣ, ನೀವು ಇಲ್ಲಿಗೆ ಬನ್ನಿ ಇಂಥ ಕಡೆಗೆ ಇದನ್ನು ಮಾಡಿ ಅಂತ ಹೇಳೋಕ್ಕೆ ಆಯಪ್ಪನಿಗೂ ಆಗಲ್ಲ, ನಿಮಗೂ ಆಗಲ್ಲ. ಹೇಳಿ ಅಲ್ರಿ ಮುಖ್ಯಮಂತ್ರಿಗಳ, ಇದು ಸರಿ ಅನಿಸ್ತಾ ನಿಮಗೆ? ನನಗೆ ಸರಿ ಅನಿಸಿಲ್ಲಪ್ಪ. ಆ ರೋಡಲ್ಲಿ ನಿಂತಿರೋದು ಹೆಂಗಿದ್ದಾರೆ ಹೇಳಿ? ಯಾರೋ ಕಳೆಕಾಯಿ ವ್ಯಾಪಾರ ಮಾಡೋರು ನಿಂತ್ಕೋತಾರಲ್ಲ ಅಭ್ಯಾಪಾರಿಗಳಾಗಿ, ಹಂಗೆ ನಿಂತ್ಕೊಂಡು ಮಾತಾಡ್ತಾ ಇದ್ದೀರಾ ಅಲ್ಲಿ. ಯಾಕೆ ನಿಮ್ಗೆ ಪಾರ್ಟಿದು ಆಫೀಸ್ ಇಲ್ವಾ? ಹೋಗ್ಲಿ, ಬೇಡ ರೀ, ಏರ್ಪೋರ್ಟ್ ಒಳಗಡೆ ಚೇರ್ ಹಾಕ್ಕೊಂಡು ಚೇರಲ್ಲಿ ಕೂತ್ಕೊಂಡು ಮಾತುಕತೆ ಮೀಟಿಂಗ್ ಮಾಡ್ಬೋದಾಗಿತ್ತಲ್ಲ. ಬನ್ನಿ ಸರ್, ಬೇಡ, ಅಲ್ಲೇ ಒಳಗಡೆ ಒಂದು ಕಡೆ ಕೂತ್ಕೊಂಡು ಮಾತಾಡೋಣ ಅಂತ. ಏನು ನಿಮ್ಗಂತ ಅರ್ಜೆಂಟು ಸಿದ್ದರಾಮಯ್ಯ ಅವರೇ? ಏನು ಹೇಳಿ, ಏನು ವಿಷಯ ಇದು ನಿಮ್ಮದು? ಇದನ್ನು ಸರಿ ಅನಿಸುತ್ತಾ ನಿಮ್ಮ ನಡೆಗಳು, ನಿಮ್ಮ ನುಡಿಗಳು? ನೀವೆಲ್ಲ ಅದಲ್ಲದೆ ಏನು 7.5 ವರ್ಷ ನಾನು ಮುಖ್ಯಮಂತ್ರಿ ಅಂತೀರ. ಇನ್ಮೇಲೆ ನಾನು 8 ವರ್ಷ ದೇವರಾಜ್ ಅರಸುದನ್ನ ಸರಿಗಟ್ಬಿಟ್ಟೆ, ನಾನೇ ಮುಖ್ಯಮಂತ್ರಿ ಅಂತ. ಏನು ಪ್ರಯೋಜನ? ನಡವಳಿಕೆನೇ ಸರಿ ಇಲ್ವಲ್ಲ. ನಡವಳಿಕೆನೇ ಸರಿ ಇಲ್ವಲ್ಲ. ಅಷ್ಟು ದಿನ ಹೇಳ್ಕೊಂಡು ತಿರ್ಗಾಡ್ತಿದ್ರಿ, ಫ್ರೀಯಾಗಿ 5 kg ಅಕ್ಕಿ, ಫ್ರೀಯಾಗಿ 5 kg ಅಕ್ಕಿ. 5 kg ಅಕ್ಕಿನೂ ನಿಂತಾಯಿತು. ಅದ್ಯಾವುದು ಶಕ್ತಿ ಯೋಜನೆ ಇವ್ರದ್ದು 2,000 ಕೊಡೋದು ಅದು ನಿಂತೋಯ್ತು. ಇನ್ನು ಯಾವ್ದು ಕೊಡ್ತಾಯಿದ್ದೀರಾ? ಏನು ಮಾಡ್ತಾಯಿದ್ದೀರಾ ಈಗ ನೀವು? ಇದರಲ್ಲಿ ಕುರ್ಚಿ ಗುದ್ದಾಟ ನಡೀತಾ ಇದೆ. ಎಷ್ಟು ತಿಂಗಳಿಂದ? 7 ತಿಂಗಳು ಕುರ್ಚಿ ಗುದ್ದಾಟ ನಡೀತಾ ಇದೆ ಅಂದರೆ ರಾಜ್ಯ ಸರ್ಕಾರ ಇದೆಯಾ ಸತ್ತೋಗಿದೆಯಾ ಗೊತ್ತಾಗ್ತಾ ಇಲ್ಲ. ಆ ವಿರೋಧ ಪಕ್ಷನೂ ಹಂಗೆ ಇದೆ. ವಿರೋಧ ಪಕ್ಷ ನೀವೇನಾದ್ರು ಮಾಡ್ಕೊಳ್ಳಿ, ನಾವು ಸುಮ್ಮನೆ ಕೂತಿರ್ತೀವಿ ಅಂತ ಕೂತವ್ರೆ ಅವರು. ಅವ್ರು ಸದ್ದೇ ಇಲ್ಲ, ಸದ್ದು ಗದ್ದಲ ಏನಿಲ್ವೇ ಇಲ್ಲ. BJP ಪಾರ್ಟಿ ಇದೆ ಅಂತಲೇ ಗೊತ್ತಿಲ್ಲ. BJP ಪಾರ್ಟಿ ಇದೆ ಅಂತಲೇ ಗೊತ್ತಿಲ್ಲ ಯಾರಿಗೂ. ಹಂಗಾಗೋಗಿದೆ ಈಗ. ಅಶೋಕ್ ಅವ್ರೇನು ನಿದ್ದೆ ಮಾಡ್ತಾವ್ರ? ಹೊಡೆದು ಎಬ್ಬರಿಸ್ಬೇಕು ಚಾಟಿ ತಗೊಂಡು. ಹಿಂದೆ ಹೊಡಿದು ಎಬ್ಬರಿಸ್ತಿದ್ರಂತೆ ಮಹಾರಾಜರ ಕಾಲದಲ್ಲೆಲ್ಲ. ಈ ಥರ ಸೋಮಾರಿಗಳಿಗೆ ಹೊಡೆದು ಎಬ್ಬರಿಸಿ ಕೆಲಸಕ್ಕೆ ಕಳಿಸ್ತಾ ಇದ್ರಂತೆ. ಹಂಗೆ ಮಾಡಬೇಕು ಈಗ ಇವ್ರಿಗೂ. ಆವಾಗ ಏನಾದ್ರು ಎದ್ದು ಪಾರ್ಟಿಗೆ ಬಗ್ಗೆ ಒಂಚೂರು ಎಲ್ಲೋ ಮಾತಾಡ್ತಾರೆ. ಏನೇ ಬಳ್ಳಾರಿ ವಿಷಯ ಮಾತಾಡ್ತಾಯಿದ್ರು, ಅದು ಅಲ್ಲೇ ನಿಂತೋಯ್ತು, ಟುಸ್ಸಾಗೋಯ್ತು. ಅದೇನು 17ನೇ ತಾರೀಕೇನೋ ಒಂದು ಮೀಟಿಂಗ್ ಇರ್ತೀವಿ ಹಿಂಗಂದ್ರು. ಅದು ಯಾವ ಗ್ಯಾರಂಟಿನೋ ಏನೋ ಗೊತ್ತಿಲ್ಲ. ಅದ್ರ ವಿಷಯನೇ ಇಲ್ಲ. ವಿರೋಧ ಮಾಡೋಕ್ಕೆ ವಿರೋಧ ಪಕ್ಷನೇ ಇಲ್ಲ, ಆಡಳಿತ ಮಾಡೋಕ್ಕೆ ಆಡಳಿತ ಪಕ್ಷನೇ ಇಲ್ಲ. ಇದು ಒಂದು ಸರ್ಕಾರ. ಇದು ಹೆಂಗಿದೆ ನೋಡಿದ್ರಾ ಈ ಸರ್ಕಾರ? ಇಬ್ಬರೂ ಇಲ್ಲ, ಇಬ್ಬರು ನಾಪತ್ತೆ. ಅಲ್ಲಪ್ಪ, 2 ಪಾರ್ಟಿಯವರು ಇದೇ ಥರ ಮಾಡಿಬಿಟ್ರೆ 2 ಪಕ್ಷದವ್ರು ಮತ್ತು ಇನ್ಯಾರನ್ನ ಕೇಳೋದು? HD ಕುಮಾರಸ್ವಾಮಿ ಅವರು ಡೆಲ್ಲಿಗೆ ಹೋಗ್ಬಿಟ್ಟು ಡೆಲ್ಲಿಯಿಂದ ನಾನು ವಾಪಸ್ ಬರ್ತಾಯಿದ್ದೀನಿ ಅಂತಾರೆ. ಏನಕ್ಕೆ? ಇದಕ್ಕೇನಾ? ನಿಮ್ಮಿಬ್ಬರನ್ನೂ ಸರಿ ಮಾಡೋಕ್ಕೋಸ್ಕರ ಬರ್ತಾವ್ರ ಅವರು ಅಂತಾರೆ. ಹೆಂಗೆ ನಮ್ಮ ದೇವೇಗೌಡರು ಪ್ರಧಾನಿಯಾಗಿದ್ದಾಗ ಓಡೋಡು ಬರ್ತಾಯಿದ್ರು ಎಲ್ಲಿಗೆ? ಬೆಂಗಳೂರಿಗೆ. ಮಾತೆತ್ತರೆ ಬರೋರು ಪ್ರಧಾನಿಯಾಗಿ. ಈ ಹೊಸ ಮದುವೆ ಆಗ್ತಾರೆ ಗೊತ್ತಾ ಹುಡುಗಿಯರುಗಳು, ಅಮ್ಮನ ಮನೆಯಿಂದ ಅತ್ತೆ ಮನೆಗೆ ಹೋಗಿ ಸೆಟ್ ಆಗದೆ ಓಡೋಡಿ ಬರ್ತಾರಲ್ಲ, ಹಂಗಾಗಿದೆ ಈಗ ಕುಮಾರಸ್ವಾಮಿದು. ಕುಮಾರಸ್ವಾಮಿಗಾದ್ರೂ ಒಂಚೂರು ಅರಿವು ಬೇಡವಾ? ಹೌದು, ಈಗ ಮಾತಾಡುವಂಥ ಟೈಮಲ್ಲ, ಮುಂದೆ ಮಾತಾಡೋಣ ಬಿಡಿ ಅಂತೇಳಿ ಅದ್ರ ಬಗ್ಗೆ ಯೋಚನೆ ಮಾಡಲ್ಲ. ಇಲ್ಲ, ನಾನು ವಾಪಸ್ ಬಂದುಬಿಡ್ತೀನಿ. ನಿಮ್ಮ ಮೈಂಡೇ ಡೈವರ್ಟ್ ಆಗೋಯ್ತು ಅಂದರೆ ಕೆಲಸ ಮಾಡೋದ್ರ ಮೇಲೆ ಏನು ರೀ ಇದೆ ನಿಮ್ಮದು? ನೀವೇನು ಸಾಧನೆ ಮಾಡ್ತಾಯಿದ್ದೀರಾ? ಏನು ದೇಶಕ್ಕೋಸ್ಕರ ಕೊಡುಗೆ ಏನು ಕೊಡ್ತಾಯಿದ್ದೀರಾ? ದೇಶಕ್ಕೆ ಏನು ಕೊಡ್ತೀರಾ ಹೇಳಿ? ಏನು ಕೊಡೋಕ್ಕಾಗುತ್ತೆ ನಿಮ್ಮ ಕೈಯಲ್ಲಿ? ಈ ಥರ ಮಾತಾಡಿಕೊಂಡು ನಿಮ್ಮ ಅಸ್ತಿತ್ವ ಉಳಿಸ್ಕೊಳ್ಳೋದೆ, ನಿಮ್ಮ ಪಾರ್ಟಿ ಉಳಿಸ್ಕೊಳ್ಳೋದೇ ಆ ಕೆಲಸ ಆಗೋಗ್ಬಿಟ್ರೆ ದೇಶ ಯಾವಾಗ ಉಳಿಸ್ತೀರಾ? ದೇಶಕ್ಕಾಗಿ ಕೆಲಸ ಯಾವಾಗ ಮಾಡ್ತೀರಾ? ಹೇಳಿ. ಅಶೋಕ್ ಅವ್ರಿಗಂತೂ ಜ್ಞಾನ ಇಲ್ಲ, ನಿಮಗೂ ಅದು ಜ್ಞಾನ ಇಲ್ವಾ? ಎಲ್ಲ 3 ಪಾರ್ಟಿಯವ್ರನ್ನೂ 3 ದಿಕ್ಕಿದ್ರೆ ಇನ್ನೆಷ್ಟು ಪಾರ್ಟಿಗಳು ಬರಬೇಕಾಗಿತ್ತು ಇದು ಇಲ್ಲಿಗೆ? ಅವ ಯತ್ನಾಳೊಬ್ಬ ದೊಡ್ಡದಾಗಿ JCB ಅಂತ ಹೇಳ್ತಾವ್ರೆ. ಇನ್ನು ಆಯಪ್ಪ ಒಂದು ಪಕ್ಷ ಕಟ್ಬಿಟ್ರೆ ಇನ್ನೆಷ್ಟು ಮಟ್ಟಿಗೆ ಆಯ್ತದೋ ಗೊತ್ತಿಲ್ಲ. ಅದೇನು ಸಾಹಸ ಮಾಡ್ತಾರೋ ಗೊತ್ತಿಲ್ಲ ಅವರು JCB ಪಕ್ಷದವರು. ಅಯ್ಯೋ, ಕೆಲಸವಿಲ್ಲ ಅಂತ ನಿಮಗೆಲ್ಲ ಒಂದು ಪಕ್ಷ ಬೇರೆ ಬೇಕು. ಕೇಡು. ನೀವು ಮಾಡೋ ಕೆಲಸನೇ ಮಾಡೋದಿದ್ಮೇಲೆ ಇನ್ನೇನು ಮಾಡ್ತೀರ ನೀವು? ಅದೇನೇ ಕೇಳ್ತಾರೆ ಗೊತ್ತಾ?
ಮಾಡೋಕ್ಕೆ ಕೆಲಸ ಇಲ್ದಿದ್ದವನು ಯಾವುದೋ ಮೂಡೆ ಇದನ್ನು ಕೀಳ್ತಂತ ಹಂಗಾಯ್ತು ನಿಮ್ಮದು ಕತೆ. ಹಾಂ, ಅರ್ಥ ಆಯ್ತಾ ಹೇಳಿದ್ದು? ಯಾವಾಗ ನೀವು ಸಮಾಜಕ್ಕೋಸ್ಕರವಾಗಿ ಒಳಿತಾಗಿ ಕೆಲಸ ಮಾಡ್ತೀರಾ, ನಾವು 24 ಗಂಟೆ ನಾವು ಅದಕ್ಕಾಗಿ ಕೆಲಸ ಮಾಡ್ತಾಯಿದ್ದೀವಿ ಹಿಂಗಂತ ಹೇಳೋದು ಯಾವಾಗ ಹೇಳಿ? ಒಟ್ಟಿನಲ್ಲಿ ಮಾತ್ರ ಹೆಸರಿಗೆ ನಾನು ಮುಖ್ಯಮಂತ್ರಿ ಇಷ್ಟೇ ಆಗಬೇಕಾಗಿರೋದು. ಡಿ ಕೆ ಶಿವಕುಮಾರ್ಗೆ ಕಾಂಗ್ರೆಸ್ ಪಾರ್ಟಿಯಿಂದ ರಿಜೆಕ್ಟ್ ಮಾಡೋರು ಅನ್ನೋದು ಕೌಂಟ್ಗೆ ಬರ್ತಾ ಇಲ್ಲ. ಕಾಂಗ್ರೆಸ್ ಪಕ್ಷದಿಂದ ಎಲ್ಲರಿಗೂ ಸಸ್ಪೆಂಡ್ ಮಾಡಿ ಆಚೆ ಹಾಕೋದಲ್ಲ ರೀ. ನಿಮ್ಮನ್ನ ಕಾಂಗ್ರೆಸ್ ಪಕ್ಷದಲ್ಲಿ ಏನೂ ಇಲ್ಲ ಅನ್ನೋ ಮಟ್ಟಕ್ಕೆ ಇಟ್ಟವ್ರೆ ಡಿ ಕೆ ಶಿವಕುಮಾರ್ ಅವರೇ. ಏನಕ್ಕೂ ಪ್ರಯೋಜನ ಇಲ್ಲ. ಇವಾಗ ನೀವೇನು ಮಾಡ್ತೀರಾ? ಏನು ಸಾಧನೆ ಮಾಡಿಬಿಡ್ತೀರಾ ಈಗ ಹೇಳಿ ನೋಡೋಣ. ಹಾಂ, ಅರ್ಥ ಆಯ್ತಾ? ಇಷ್ಟೆಲ್ಲ ಆದ್ರೂ ನಾವು ನಮ್ಮ ಪಕ್ಷ ನಾನು ಪಾರ್ಟಿಯ ಕಟ್ಟಾಳು. ಯಾವ ಸೀಮೆ ಕಟ್ಟಾಳಪ್ಪ? ಕಟ್ಟಾಳಾಗಿ ಏನು ಮಾಡಿಬಿಟ್ಟೆ ಈಗ? ಸಾಧನೆ ಮಾಡಿಬಿಟ್ಟೆ. ಕಡ್ದು ಕಟ್ಟಾಕಿದ್ದೇನೋ ವಿಷಯ ಹೇಳಿ ನೋಡೋಣ. ಎಲ್ಲಿಂದ ಎಲ್ಲಿಗೆ? ನೀವು ಕಾಂಗ್ರೆಸ್ ಪಕ್ಷದಲ್ಲಿ 40 ವರ್ಷ ಇದ್ದೀರಪ್ಪ.